ಇಲ್ಲಿ ನೋಡು, ಈ ಜಗತ್ತಲ್ಲಿ ನನಗೇನು ಬೇಡ. ನನ್ಗೆ ನಮ್ಮ ಅಣ್ಣನ ಕೈ ತುತ್ತಬೇಕು, ನನಗೆ ಊಟ ಬೇಕು. ಅಲ್ಲ, ಅದು ಊಟ ಅಲ್ಲ, ಅಮೃತ. ಅಮೃತ ಕಣೋದು. ನಮ್ಮ ಅತ್ತಿಗೆ ಮಾಡೋ ಅಡ್ಗೆ ಹೇಗಿರುತ್ತೆ ಗೊತ್ತಾ ನಿಂಗೆ? ಅದ್ರ ಕೈ ರುಚಿ ಗೊತ್ತಾ ನಿಂಗೆ? ನಮ್ಮ ಅತ್ತಿಗೆ ಅಡ್ಗೆ ಮಾಡಿ ಬಡಿಸೋವಾಗ ಅಣ್ಣ ಅದನ್ನ ಕಲಿಸ್ತಾನಲ್ಲ, ಕಲಿಸಿ ತುತ್ತಿಡ್ತಾನಲ್ಲ. ಅದ್ರ ಮುಂದೆ ಪ್ರಪಂಚದಲ್ಲಿ ಬೇರೆ ಏನು ಬೇಡ ಕಣೋ. ಅದು ನನ್ ಪ್ರೀತಿ, ಅದು ನನ್ ತುತ್ತು. ಅವನು ನನ್ ಜಾಗ ತಗೊಂಡ್ಲು, ನನ್ ಪ್ರೀತಿನ ಯಾಕೋ ತಗೊಳ್ಬೇಕು? ಯಾರ ಅವಳು? ನಮ್ಮ ಅಣ್ಣನ ಜೊತೆಗೆ ಅವಳಿಗೇನೋ ಸಂಬಂಧ? ನಂತರ ಅವಳೇ ನಮ್ಮ ಅಣ್ಣನ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದಳ? ಇಲ್ಲ ತಾನೆ? ಅವಳಿಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ ಅವಳಿಗೆ? ಏಯ್, ಎಲ್ಲಾದ್ರೂ ಹೋಗೋ. ನಿನಗೆ ಆ ಕಣ ಗೊತ್ತಾಗ್ತಿಲ್ಲ, ಅದ್ ನಾನಲ್ಲ ಅಂತ. ಪ್ಲೀಸ್ ಬಾ ಅಣ್ಣ, ಅದು ನಾನಲ್ಲ ಅಣ್ಣ. ಅಣ್ಣ, ನಾನು ನಿನಗೆ ಎಷ್ಟು ವರ್ಷ ಬದುಕಿದ್ರು ಅದು ನರ್ಕನೇ ಅಣ್ಣ. ನಿನ್ ಜೊತೆ ಒಂದೇ ಒಂದು ಕ್ಷಣ ಬದುಕ್ಬಿಟ್ರು ಸಾಕಣ್ಣ, ನನಗದೇ ಸ್ವರ್ಗ. ನಾನ್ ಬೇಕಾದ್ರೆ ಸತ್ತು ಹೋಗ್ತೀನಿ ಆಮೇಲೆ. ಪ್ಲೀಸ್ ಬಾ ಅಣ್ಣ, ಪ್ಲೀಸ್. ಅಣ್ಣ, ನನ್ ಸತ್ರು ನಾನ್ ನಿನ್ ಮಾಡ್ಲಲ್ಲೇ ಸಾಯ್ಬೇಕು ಅಣ್ಣ. ಬಾ ಅಣ್ಣ, ಬಾ ಅಣ್ಣ, ಬಾ ಅಣ್ಣ, ಬಾ. ಏನು ಶಾಂತಿ, ನನ್ ಕೈಲಿ ಆಗ್ತಾ ಇಲ್ಲ ಶಾಂತಿ. ಅವೆರಡು ಜೀವಗಳನ್ನ ಇಷ್ಟು ದೂರದಲ್ಲಿ ನೋಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಶಾಂತಿ. ನಿಜ ಹೇಳ್ತೇನೆ, ದೇವರಿಲ್ಲ ಶಾಂತಿ. ಅಣ್ಣ ತೆಗಿನ ಈ ರೀತಿ ಬೇರೆ ಬೇರೆ ಮಾಡೋ ಪಾಪದ ಕೆಲಸನ ಆ ದೇವರು ನಮ್ಮಿಂದ ಯಾಕೆ ಮಾಡಿಸ್ತಾ ಇದ್ದಾನೆ ಶಾಂತಿ? ಅದನ್ನ ನೆನ್ಸ್ಕೊಂಡ್ರೆ ನನಗೆ ಬೇಜಾರಾಗ್ತಿದೆ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೀವಿ ಶಾಂತಿ ನಾವು? ನಮಗೆ ಯಾಕೆ ಶಾಂತಿ ಈ ಶಿಕ್ಷೆ? ಹೌದು ಚಿನ್ನು, ನನಗೂ ಅದೇ ಬೇಜಾರಾಗ್ತದೆ. ಆದಷ್ಟು ಬೇಗ ಅಣ್ಣ ತಂಗಿನ ಒಂದು ಮಾಡ್ಬೇಕು ಚಿನ್ನು. ಅದು ಕಷ್ಟ ಶಾಂತಿ. ನಿಜ ಹೇಳ, ಅರ್ಚನಾ ಅವ್ರನ್ನ ನೋಡೋದಕ್ಕಿಂತ ಮುಂಚೆ ಆ ಕೆಲಸ ತುಂಬಾ ಸುಲಭ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಇವಾಗ ಅವಳನ್ನ ನೋಡಿದ್ಮೇಲೆ, ಮಾತಾಡಿದ್ಮೇಲೆ ಆಗ್ತಾ ಇಲ್ಲ ಶಾಂತಿ. ನನಗೆ ಕಷ್ಟ ಅಂತ ಅನಿಸ್ತಾ ಇದೆ. ಯಾಕೋ ನನಗೆ ಹೆದರ್ಸ್ತೀಯಾ? ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ಇಲ್ಲ, ಯಾರು ಏನು ಅಂತ ನಮಗಿನ್ನೂ ಗೊತ್ತಿಲ್ಲ ಶಾಂತಿ. ಆದ್ರೆ ಅರ್ಚನನ್ ಮನಸ್ಸಲ್ಲಿ ನಿನ್ ಬಗ್ಗೆ ಕೆಟ್ಟ ವಿಷದ ಬೀಜನ ಬಿತ್ಬಿಟ್ಟಿದ್ದಾರೆ. ನೀನು ಯಜಮಾನ್ರ ಕುಟುಂಬನ ಹಾಳು ಮಾಡೋದಕ್ಕೆ ನಿಂತ್ಬಿಟ್ಟಿದ್ಯಾ ಅಂತ ಅವ್ರು ನಂಬಿದ್ದಾರೆ. ಆತರ ನಂಬಿಸ್ಬಿಟ್ಟಿದ್ದಾರೆ ಶಾಂತಿ. ಮೊದಲು ನಾವು ಅದನ್ನ ಕಿತ್ತು ಹಾಕ್ಬೇಕು. ಆಮೇಲೆ ನಿಧಾನವಾಗಿ ಸಮಯನ ನೋಡ್ಕೊಂಡು ಈ ವಿಷಯನ ಅವಳಿಗೆ ನಾವು ಅರ್ಥ ಮಾಡಿಸ್ಬೇಕು. ಆದಷ್ಟು ಬೇಗ ಅಣ್ಣ ತಂಗಿನ ಒಂದ್ ಮಾಡೋ ಕೆಲ್ಸನ ನಾವು ಮಾಡ್ಬೇಕು. ಆ ಪುಣ್ಯದ ಕೆಲ್ಸನ ಮಾಡ್ಬೇಕು. ಚಿನ್ನು, ಅರ್ಚನಾನ ಹುಷಾರಾಗಿ ನೋಡ್ಕೋ ಚಿನ್ನು. ಜೋಪಾನವಾಗಿ ನೋಡ್ಕೋ ಅವಳನ್ನ. ಹೇ ಪ್ಲೀಸ್ ಚಿನ್ನು, ಅವಳನ್ನ ಊಟ ಮಾಡಿಸ್ದೆ ಹಾಗೆ ಮಲಗಿಸ್ಬೇಡ. ಮಾಡ್ತೀನಿ ಅಂತ ಹೇಳಿದಾಳೆ, ಆದ್ರೆ ಮಾಡ್ತಾಳಲ್ವೋ ಇನ್ನೂ ಗೊತ್ತಿಲ್ಲ. ಚಿನ್ನು, ಏನಾದ್ರೂ ಮಾಡು. ಅರ್ಚನಾ ಊಟ ಮಾಡ್ಬೇಕು. ಅರ್ಚನಾ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಕಣೋ. ಅವಳು ಯಾವಾಗ್ಲೂ ನೆಮ್ಮದಿಯಿಂದಿರ್ಬೇಕು. ನೋಡು,